ರಾಮನಗರದಲ್ಲಿ ವಕೀಲರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ಐಜೂರು ಠಾಣೆ ಪಿಎಸ್ಐ ಸೈಯದ್ ತನ್ವೀರ್ ಸಸ್ಪೆಂಡ್ ಆಗಿದ್ದಾರಂತೆ. ವಿಸ್ತಾರ ನ್ಯೂಸ್ಗೆ ಉನ್ನತ ಮೂಲಗಳು ಮಾಹಿತಿ ಕೊಟ್ಟಿದ್ದಾವೆ. ವಕೀಲರ ವಿರುದ್ಧ ಸುಳ್ಳು ಎಫ್ಐಆರ್ ದಾಖಲಿಸಿದ ಆರೋಪದ ಹಿನ್ನೆಲೆಯಲ್ಲಿ ಪಿಎಸ್ಐ ತನ್ವೀರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಪಿಎಸ್ಐ ಸಸ್ಪೆಂಡ್ಗೆ ಒತ್ತಾಯಿಸಿ ವಕೀಲರು ಧರಣಿ ಮಾಡ್ತಾ ಇದ್ರು. ನಿನ್ನೆಯಷ್ಟೇ ಧರಣಿಗೆ ಕೂತಿದ್ರು. ಪಿಎಸ್ಐ ಸಸ್ಪೆಂಡ್ ಆಗೋವರೆಗೂ ನಾವು ಧರಣಿ ವಾಪಸ್ ಪಡೆಯೋದಿಲ್ಲ ಅಂತ ಹೇಳ್ತಾ ಇದ್ರು. ವಕೀಲರ ವಿರುದ್ಧ ಸುಳ್ಳು ಎಫ್ಐಆರ್ ದಾಖಲಿಸಿದ ಆರೋಪದ ಹಿನ್ನೆಲೆಯಲ್ಲಿ ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ. ಪಿಎಸ್ಐ ಸಸ್ಪೆಂಡ್ಗೆ ಒತ್ತಾಯಿಸಿ ವಕೀಲರು ಪ್ರತಿಭಟಿಸ್ತಾ ಇದ್ರು. ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇರುವಂತಹ ವಕೀಲರು ಜೊತೆಗೆ ಒಂದು ವೇಳೆ ನೀವು ಪಿಎಸ್ಐ ಅನ್ನು ಸಸ್ಪೆಂಡ್ ಮಾಡದೆ ಹೋದ್ರೆ ಇವತ್ತು ನಾವು ಬೆಂಗಳೂರು ಬರ್ತೀವಿ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಇವತ್ತು ಪರಮೇಶ್ವರ್ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಉತ್ತರವನ್ನ ಕೊಡುವವರಿದ್ದರು. ವಕೀಲರ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಣಿದಿದೆ. ಐಜೂರು ಠಾಣೆ ಪಿಎಸ್ಐ ಸೈಯದ್ ತನ್ವೀರ್ ಹುಸೇನ್ ಸಸ್ಪೆಂಡ್ ಆಗಿದ್ದಾರೆ. ಜಾತಿ ನಿಂದನೆ ಮಾಡಿದ್ದಾರೆ, ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗಿದ್ವಿ, ಆ ಸಂದರ್ಭದಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ವಿಸ್ತಾರ ನ್ಯೂಸ್ಗೆ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾವೆ. ಈಗಾಗಲೇ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಜು, ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜು, ನಿನ್ನೆಯಷ್ಟೇ ವಕೀಲರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಇವತ್ತೆಲ್ಲಾದರೂ ಸಸ್ಪೆಂಡ್ ಮಾಡದೆ ಹೋದ್ರೆ ನಾವು ಬೆಂಗಳೂರು ಬರ್ತೀವಿ, ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಇಷ್ಟು ಡಿಲೇ ಆಗಿದೆ ಯಾಕೆ ಅಂತ ಒಂದು ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಇಷ್ಟೊಂದು ನಿರ್ಲಜ್ಜವಾಗಿ, ನಿರ್ಲಿಪ್ತವಾಗಿ ಯಾಕೆ ವರ್ತನೆ ಮಾಡ್ತಾ ಇದೆ? ವಾಸುದೇವ್, ಏನು ರಾಮನಗರ ವಕೀಲರ ಪ್ರತಿಭಟನೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಸದ್ಯ ಒಂದು ಸರ್ಕಾರದ ನಿರ್ಧಾರವನ್ನ ಅವರು ಕಾದು ಕುಳಿತಿದ್ರು. ಅಂದ್ರೆ ಇವತ್ತು ಬೆಂಗಳೂರಿಗೆ ವಿಧಾನಸೌಧ ಚಲ ಹೋಗ್ಬೇಕಾದಂತ ವಕೀಲರು ಇವತ್ತು ಕಾದು ಕುಳಿತಿದ್ದು ಒಂದೇ ಕಾರಣ, ಇವತ್ತು ಗಡುವನ್ನ ಕೊಡೋಣ ಸರ್ಕಾರಕ್ಕೆ. ಇದರ ಜೊತೆಗೆ ನಿನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಆ ಚರ್ಚೆ ಆದ ನಂತರ ಸರ್ಕಾರ ಈಗಲಾದ್ರೂ ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಕಾದು ಕುಳಿತಿದ್ರು. ಸದ್ಯ ಈಗ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರೋದು ಏನಂದ್ರೆ, ಏನು ಐಜೂರು ಠಾಣೆ ಸಬ್ ಇನ್ಸ್ಪೆಕ್ಟರ್ ಈ ಎಲ್ಲಾ ಘಟನೆಗಳಿಗೆ, ಈ ಎಲ್ಲಾ ಏನು ಹೈಡ್ರಾಮಾಕ್ಕೆ ಸಾಕ್ಷಿ ಆದಂತ ಪಿಎಸ್ಐ ಸೈಯದ್ ತನ್ವೀರ್ ಅವರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ನಮಗೆ ಸ್ವತಃ ಏನು ವಕೀಲರು ಈ ಸ್ಥಳಕ್ಕೆ ರಾಮನಗರ ಏನು ಸ್ಥಳೀಯ ಶಾಸಕರು ಇಕ್ಬಾಲ್ ಹುಸೇನ್ ಅವರ ಮಾತು ಕೇಳಿ ಬರ್ತಾ ಇತ್ತು. ಇಕ್ಬಾಲ್ ಹುಸೇನ್ ಅವರು ಇದರಲ್ಲಿ ಒಂದು ಇನ್ವಾಲ್ವ್ ಆಗಿದ್ದಾರೆ, ಈ ಒಂದು ಪ್ರಕರಣವನ್ನು ದಾಖಲಿಸೋದಕ್ಕೆ ಅವರಲ್ಲೂ ಕೂಡ ಕುಮ್ಮಕ್ಕಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಸದ್ಯ ಅದಕ್ಕೆ ವಕೀಲರ ಒಂದು ಆಕ್ಷೇಪಕ್ಕೆ ತಕ್ಕಂತೆ ಈಗ ಸ್ವತಃ ಇಕ್ಬಾಲ್ ಹುಸೇನ್ ರವರೇ ಏನು ಪ್ರತಿಭಟನೆ ನಡೀತಾ ಇದೆಯಲ್ಲ ಡಿಸಿ ಕಚೇರಿ, ಅಲ್ಲಿಗೆ ಬಂದು ಆದೇಶ ಕಾಪಿಯನ್ನ ತಂದು ಸಸ್ಪೆಂಡ್ ಮಾಡಿದ್ದೇನೆ ಅನ್ನೋ ಮೂಲಕ ಅವರಿಗೆ ಏನು ವಕೀಲರ ಒಂದು ಪ್ರತಿಭಟನೆಗೆ ಅವರು ಕೂಡ ಒಂದು ಆದೇಶವನ್ನು ಮಾಡ್ತೀವಿ ಅನ್ನೋ ಒಂದು ನಿಟ್ಟು ಸದ್ಯ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ವಾಸುದೇವ್, ನೀವು ಆಗ್ಲೇ ಕೇಳಿದ್ರಿ ಯಾಕಿಷ್ಟು ಚರ್ಚೆ ಆಯ್ತು, ಯಾಕಿಷ್ಟು ಡಿಲೇ ಆಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಟರ್ನಲ್ ಮಾಹಿತಿಗಳು ಒಡ್ಡಾಡ್ತಿದೆ. ಏನಂದ್ರೆ ಈ ಒಂದು ವಿಚಾರದಲ್ಲಿ ಸ್ಥಳೀಯ ಶಾಸಕರ ಒಂದು ಕೈವಾಡ ಇದೆ, ಹಾಗಾಗಿ ಸರ್ಕಾರದಲ್ಲಿ ಒಂದು ಒತ್ತಡ ಇದೆ. ಒಂದು ವೇಳೆ ಏನಾದ್ರೂ ಚುನಾವಣೆ ಅಂದ್ರೆ ಲೋಕಸಭಾ ಚುನಾವಣೆ ಸಮೀಪದಲ್ಲೇ ಇದೆ, ಈ ವೇಳೆಯಲ್ಲಿ ಏನಾದ್ರೂ ಅವರು ವಕೀಲರ ಪ್ರತಿಭಟನೆಗೆ ಮಣಿದೆ ಆದ್ರೆ ಒಂದು ಲೋಕಸಭೆ ಚುನಾವಣೆಯಲ್ಲಿ ಅಥವಾ ಬಿಜೆಪಿ ವಿರೋಧ ಪಕ್ಷದ ಮುಂದೆ ನಾವು ಮಂಡಿಯೂರ್ದಾಗ ಆಗ್ತದೆ, ಒಂದು ಪ್ರತಿಷ್ಠೆಗೆ ಬಿದ್ದಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಇದು ಡಿಲೇ ಆಯ್ತು ಅಂತ ಕೂಡ ಹೇಳ್ಬೋದು. ವಾಸುದೇವ್, ಓಕೆ ರಾಜು, ಇಡೀ ಪ್ರಕರಣದಲ್ಲಿ ಪಿಎಸ್ಐ ಪಾತ್ರ ಏನಾಗಿತ್ತು ಅಂತ, ಯಾಕೆ ಪಿಎಸ್ಐ ಮೇಲಿನ ಆರೋಪಗಳು ಬಂತು? ವಾಸುದೇವ್, ಏನು ವಕೀಲರ ಒಂದು ಅವಹೇಳನಕಾರಿ ಏನು ಜ್ಞಾನವಾಪಿ ಮಸೀದಿಗೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಬರುತ್ತೆ. ಆ ಒಂದು ಸಮಯದಲ್ಲಿ ಚಾಂದ್ ಪಾಷಾ ಎಂಬಾತ ರಾಮನಗರ ವಕೀಲರಾಗಿರ್ತಾರೆ. ಅವರು ಒಂದು 3ನೇ ತಾರೀಕು ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಈ ತೀರ್ಪಿನ ಹಿಂದೆ ಒಂದು ದಿನ ಮುಂಚಿತವಾಗಿ ಅಂದ್ರೆ ತೀರ್ಪು ಕೊಟ್ಟಂತ ವಾರಣಾಸಿ ಜಿಲ್ಲಾ ಸೆಷನ್ ಕೋರ್ಟ್ ನ ನ್ಯಾಯಾಧೀಶರ ವಿರುದ್ಧವಾಗಿ ಅವರು ಅವಹೇಳನಕಾರಿ ಪೋಸ್ಟ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ರಾಮನಗರ ವಕೀಲರು ಎಲ್ಲರೂ ಕೂಡ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ರೀತಿಯಾದಂತ ವಕೀಲರಾಗಿ ಈ ರೀತಿಯ ಒಂದು ಪೋಸ್ಟ್ ಮಾಡುವಂತದ್ದು ಮತ್ತೆ ನ್ಯಾಯ ನಿಂದನೆ ಮಾಡಿರುವಂತದ್ದು, ಕೂಡಲೇ ಆತನನ್ನ ಸಂಘದಿಂದ ಅಮಾನತ್ ಮಾಡಬೇಕು, ಮತ್ತೆ ಬಾರ್ ಕೌನ್ಸಿಲ್ ಕೂಡ ಅವನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಕೆಲವು ಸಂಘಟನೆಗಳು SDP ಆಗಿರ್ಬೋದು, ಮತ್ತೊಂದು ಮುಸ್ಲಿಂ ಒಂದಷ್ಟು ಸಂಘಟನೆಗಳು ಕೂಡ ಅಲ್ಲಿ ಹೋಗ್ತವೆ, ಅಂದ್ರೆ ಆ ಚಾಂದ್ ಪಾಷಾನ ಪರವಾಗಿ. ಆ ಒಂದು ಸಂದರ್ಭದಲ್ಲಿ ವಕೀಲರ ಸಂಘಕ್ಕೆ ಏಕಾಏಕಿ ನುಗ್ಗಿದ್ರು. ಆ ನುಗ್ಗಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಅನುಮತಿನೂ ಕೂಡ ಪಡೆದುಕೊಂಡಿರಲಿಲ್ಲ. ಹಾಗಾಗಿ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತೀವಿ ಅನ್ನೋದು ರಾಮನಗರ ವಕೀಲರು ಒಂದು ಐಜೂರು ಠಾಣೆಗೆ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಕೂಲಂಕುಷವಾಗಿ
ಚರ್ಚೆ ಮಾಡಿ ಈ ವಿಚಾರವಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಈ ಒಂದು PSI ಸೈಯದ್ ತನ್ವೀರ್ ಅವರು ಏನ್ ಮಾಡ್ತಾರೆ, ಏಕಾಏಕಿ ಒಂದು ಕಂಪ್ಲೇಂಟ್ ಅನ್ನು ತಗೊಂಡಂತ ಸಂದರ್ಭದಲ್ಲಿ FIR ಅನ್ನು ಮಾಡೋದಿಲ್ಲ. ಆ ನಂತರ ಯಾವ ಒಂದು ಸಂಘಟನೆ ಪರವಾಗಿ ಅವ್ರು ಹೋಗಿರ್ತಾರೆ, ಸಂಘಟನೆ ಹೋಗಿರ್ತಾರೆ, ಆ ಒಂದು ಸಂಘಟನೆಯವರೇ ಅವ್ರ ಕಡೆಯಿಂದನೂ ಕೂಡ ಒಂದು ಕೌಂಟರ್ ಕಂಪ್ಲೇಂಟ್ ಅನ್ನು ತಗೊಂಡಂತ ಸಂದರ್ಭದಲ್ಲಿ ಏಕಾಏಕಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಅನ್ನು ಕೊಡ್ತಾರೋ ಆ ಎಲ್ಲಾ ವಕೀಲರ ಮೇಲೂ ಕೂಡ FIR ಅನ್ನು ಹಾಕ್ಬಿಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನೋ ವಕೀಲರ ಸಂರಕ್ಷಣಾ ಕಾಯ್ದೆಯಡಿ ಬರುವಂತ ಒಂದು ಆಕ್ಟ್ ಮೂಲಕ ಒಂದು ತನಿಖೆಯನ್ನು ಮಾಡಿ ನಂತರ ವಕೀಲರ ಮೇಲೆ FIR ಹಾಕಬೇಕಾಗಿತ್ತು. ಆದ್ರೆ ಒಂದು ಪಕ್ಷಪಾತವಾಗಿ ಮತ್ತೆ ಅವರ ಒಂದು ಒತ್ತಡದಿಂದ ಹಾಕಿದ್ದಾರೆ ಅನ್ನೋ ಪ್ರತಿಭಟನೆ ಅಲ್ಲಿಂದ ಶುರುವಾದಂತ ವಕೀಲರ ಪ್ರತಿಭಟನೆ ಇಲ್ಲಿಗೆ ಬಂದು ನಿಂತಿರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ರಾಜು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.